ನಿನ್ನೆ ರಾಜ್ಯ ಬಜೆಟ್ ಮಂಡನೆಯಾಗಿದೆ. ರಾಜ್ಯ ಬಜೆಟ್ ಅಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಮೀಸಲಾತಿಯನ್ನ ನೀಡಲಾಗಿದೆ. ಪ್ರವರ್ಗ 1, ಪ್ರವರ್ಗ 2A ಹಾಗೇನೆ ಸಾಕಷ್ಟು ವಿಷಯದಲ್ಲಿ ವಲಯಗಳಿಗೆ ಮೀಸಲಾತಿಯನ್ನ ನೀಡಲಾಗಿದೆಯಲ್ಲ, ಅದ್ರ ಬಗ್ಗೆ ಈಗ ಚರ್ಚೆಗಳು ಆಗ್ತಾ ಇದೆ. ಪ್ರಮುಖವಾಗಿ ಗುತ್ತಿಗೆ ಮೀಸಲಾತಿ ಬಗ್ಗೆ ಈಗ ಚರ್ಚೆಗಳು ನಡೀತಿರೋದು. ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2Bಗೆ ಗುತ್ತಿಗೆ ಮೀಸಲಾತಿಯನ್ನ ರಾಜ್ಯ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಅಂದ್ರೆ ಕಾಮಗಾರಿಯಲ್ಲಿ 2 ಕೋಟಿವರೆಗೆ ಮೀಸಲಾತಿಯನ್ನ ಈ ವರ್ಗಗಳಿಗೆ ನೀಡಲಾಗಿದೆ. ಸರಕು ಸಾಮಗ್ರಿಗಳಲ್ಲಿ 1 ಕೋಟಿವರೆಗೆ 23% ಮೀಸಲಾತಿಯನ್ನ ನೀಡಲಾಗಿದೆ. ಈಗಾಗಲೇ ಇರುವಂತಹ ಮೀಸಲಾತಿ ಜೊತೆಯಲ್ಲಿ ಹೊಸ ಮೀಸಲಾತಿಯನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಆಡಳಿತ ಪಕ್ಷದಲ್ಲೇ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಕೆಲ ಕ್ಯಾಬಿನೆಟ್ ಸಚಿವರು ಕೂಡ ಇದಕ್ಕೆ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ಸಚಿವರುಗಳು, ಒಕ್ಕಲಿಗ ಸಮುದಾಯದ ಸಚಿವರುಗಳು ಈ ಮೀಸಲಾತಿಯ ನಿರ್ಧಾರಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಡಸ್ಟ್ರಿಯಲ್ ಸೈಟ್ ಹಂಚಿಕೆ ಬಹುಪಾಲು ಮೀಸಲಾತಿ ಪಾಲಾಗ್ಬಿಟ್ಟಿದೆ. ಈಗಾಗಲೇ ಇರುವಂತಹ ಮೀಸಲಾತಿ ಜೊತೆಯಲ್ಲಿ ಹೊಸ ಮೀಸಲಾತಿ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಬಹುತೇಕ 50% ಮೀಸಲಾತಿ ಕೊಟ್ಟಂಗಾಗ್ಬಿಡುತ್ತೆ. ಇಲ್ಲಿ ಒಂದಿಷ್ಟು ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ ಈ ಮೀಸಲಾತಿ ಬಗ್ಗೆ. ಹೆಂಗೆ ಬಂಡವಾಳ ಹೂಡಿಕೆ ಶಕ್ತಿ, ಉದ್ಯಮಶೀಲತೆ ಮೂಲೆ ಗುಂಪಾಗ್ಬಿಡುತ್ತೆ. ಕೈಗಾರಿಕೆ ಹಾಗೇನೆ ಉದ್ಯಮಗಳ ವೇಗಕ್ಕೆ ಈ ಹೊಸ ನಿರ್ಧಾರ ತಡೆಯನ್ನ ಒಡ್ಡುತ್ತಾ ಅಂತ ಹೇಳಿ ಆತಂಕ ಇದೆ. ಸಚಿವರ ಮಟ್ಟದಲ್ಲೇ ಬಜೆಟ್ ಬಗ್ಗೆ ಒಂದಿಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಿದೆಯಂತೆ. ಮತ್ತೆ ಈಗ ಮುಸ್ಲಿಮರಿಗೆ ಈಗ ಮೀಸಲಾತಿಯನ್ನ ಕೊಟ್ಟಿರೋದ್ರಿಂದ, ಗುತ್ತಿಗೆಯಲ್ಲೂ ಕೂಡ ಒಂದಿಷ್ಟು ಮೀಸಲಾತಿಯನ್ನ ಕೊಟ್ಟಿರೋದ್ರಿಂದ ಇಲ್ಲಿ ಮುಸ್ಲಿಮರ ಹೆಸರಲ್ಲಿ ಬೇರೆಯವರು ಈ ಮೀಸಲಾತಿಯನ್ನ ಎಲ್ಲಾದ್ರೂ ದುರುಪಯೋಗ ಪಡಿಸ್ಕೊಳ್ತಾರ ಅಂತಾನೂ ಕೂಡ ಆತಂಕಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಕೇವಲ ವಿರೋಧ ಪಕ್ಷದವರು ಮಾತ್ರ ಅಲ್ಲ, ಸರ್ಕಾರದ ನಿರ್ಧಾರಕ್ಕೆ ಸ್ವಪಕ್ಷದಲ್ಲೇ ಸಚಿವರುಗಳು ಕೂಡ ಆತಂಕದ ಜೊತೆಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಆಲ್ರೆಡಿ ಮೀಸಲಾತಿ ಇತ್ತಲ್ಲ, ಮತ್ತೊಂದಿಷ್ಟು ಮೀಸಲಾತಿ ಪ್ರವರ್ಗ 1, ಪ್ರವರ್ಗ 2A ಯಾಕೆ ಬೇಕಾಗಿತ್ತು? 20% ಮೀಸಲಾತಿ. ಇದರಿಂದ ಮುಂದಿನ ದಿನಗಳಲ್ಲಿ ಏನಾದ್ರೂ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಅಂತ ಹೇಳಿ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಸಚಿವರುಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರಂತೆ. ಸರ್ಕಾರದ ಈ ನಿರ್ಧಾರಕ್ಕೆ, ಬಜೆಟ್ನ ಈ ಘೋಷಣೆಯ ನಿರ್ಧಾರಕ್ಕೆ ಸ್ವಪಕ್ಷದಲ್ಲೇ ಬೇಸರದ ಮಾತುಗಳು ಕೇಳಬರ್ತಾ ಇದೆಯಂತೆ. ಕೈಗಾರಿಕಾ ಪ್ರದೇಶದಲ್ಲಿ ಬಜೆಟ್ನಲ್ಲಿ ಮೀಸಲಾತಿ ಕೊಟ್ಟಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಅಲ್ಲೇ ಒಂದಿಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ನಿನ್ನೆ ಈ ಮೀಸಲಾತಿ ವಿಷಯ ಎಲ್ಲ ಬಂದಂತ ಸಂದರ್ಭದಲ್ಲಿ ಗುತ್ತಿಗೆ ವಿಷಯವಾಗಿ ಈಗ ಬಿಜೆಪಿಯವರು ಒಂದಿಷ್ಟು ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಇವಾಗ ನೋಡಿದ್ರೆ ಸ್ವಪಕ್ಷೀಯರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಿರುವಂತ ಈ ಹಂತದಲ್ಲಿ ಈಗ ಏನಾದ್ರೂ ನಿರ್ಧಾರಗಳು ಬದಲಾವಣೆ ಆಗುವಂತ ಸಂಭವಗಳು ಇರುತ್ತಾ ಕಾರ್ತಿಕ್? ಶರ್ಮಿತಾ ಶೆಟ್ಟಿ, ಖಂಡಿತವಾಗಿಯೂ ಕೂಡ ನಿನ್ನೆ ರಾಜ್ಯ ಬಜೆಟ್ ಏನು ಘೋಷಣೆ ಆಯಿತು, ಆ ಒಂದು ಬಜೆಟ್ನಲ್ಲಿ 2Bಗೂ ಕೂಡ ಸಾಕಷ್ಟು ಮೀಸಲಾತಿಗಳನ್ನ, ಜೊತೆಗೆ ಒಂದಿಷ್ಟು ಕಾಮಗಾರಿಗಳಲ್ಲಿ ಅವರಿಗೆ ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಅನುದಾನ ಹಂಚಿಕೆಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಅನುದಾನವನ್ನ ಕೊಡಲಾಗಿದೆ ಅನ್ನುವಂಥ ಆರೋಪವನ್ನು ವಿಪಕ್ಷಗಳು ಮಾಡ್ತಾ ಇತ್ತು. ಅದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ 2 ಕೋಟಿಯವರೆಗಿನ ಒಂದು ಗುತ್ತಿಗೆಯಲ್ಲೂ ಕೂಡ ಮುಸ್ಲಿಮರಿಗೆ, ಅಂದ್ರೆ ಅಲ್ಲಿ 2Bಯಲ್ಲಿ ಅವರು ಬರ್ತಾರೆ, ಆ 2Bಯಲ್ಲಿ ಇರುವಂತಹ ಮುಸ್ಲಿಮರಿಗೂ ಕೂಡ ಈ ಒಂದು ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಈಗ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಹಿಂದೆಯೂ ಕೂಡ ಮೀಸಲಾತಿ ಇತ್ತು. 2 ಕೋಟಿವರೆಗಿನ ಗುತ್ತಿಗೆಯಲ್ಲಿ ನೀವೀಗ ಮೀಸಲಾತಿಯನ್ನ ಇನ್ನಷ್ಟು ಹೆಚ್ಚಳ ಮಾಡಿದ್ರೆ, ಮೀಸಲಾತಿಯ ಪ್ರಮಾಣವನ್ನು ಇನ್ನಷ್ಟು ಹೆಚ್ಚಳ ಮಾಡಿ 2Bಗೂ ಕೂಡ ಅದನ್ನ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತದ್ದು ಮುಂದಿನ ದಿನಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಬಹುದು, ಅಥವಾ ಅಭಿವೃದ್ಧಿಗೆ ಕುಂಠಿತ ಆಗಬಹುದು, ಅಥವಾ ಇದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ಬಂಡವಾಳಶಾಹಿಗಳು ಈ ಒಂದು ಮೀಸಲಾತಿ ಸೌಲಭ್ಯವನ್ನ ಮುಸ್ಲಿಮರ ಹೆಸರಲ್ಲಿ ಬಳಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ಒಂದು ಆತಂಕಗಳು ಕೂಡ ಈಗ ಕಂಡು ಬರ್ತಾ ಇರತಕ್ಕಂಥದ್ದು. ಅದೇ ಒಂದು ವಿಚಾರವಾಗಿ ಸ್ವಪಕ್ಷದ ಸಚಿವರುಗಳು ಕೂಡ ಇಲ್ಲಿ ಬೇಸರವನ್ನು ಕೂಡ ಮತ್ತು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಇದೇ ಒಂದು ವಿಚಾರ ಈಗ ಚರ್ಚೆಗೂ ಕೂಡ ಮುನ್ನೆಲೆಗೆ ಬಂದಿರುವಂತದ್ದು. ಪ್ರಮುಖವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳು, ಅಂದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರುಗಳು, ಸಚಿವರುಗಳು ಕೂಡ ಈ ಒಂದು ವಿಚಾರವಾಗಿ ಅಸಮಾಧಾನವನ್ನು ಹೊಂದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಈ ಹಿಂದೆಯೂ ಕೂಡ ಸಾಕಷ್ಟು ಯೋಜನೆಗಳನ್ನ ಮುಸ್ಲಿಮರಿಗಾಗಿ ಕೊಡಲಾಗ್ತಾ ಇತ್ತು. ಆದ್ರೆ ಈ ಒಂದು ಬಜೆಟ್ ನಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನವನ್ನ ಅವರಿಗೆ ಕೊಟ್ಟಿರುವಂತದ್ದು. ಜೊತೆಗೆ ಅದರ ಜೊತೆಗೆ 2 ಕೋಟಿ ಮೌಲ್ಯದ ಗುತ್ತಿಗೆಯಲ್ಲಿಯೂ ಕೂಡ ಅವರಿಗೆ ಮೀಸಲಾತಿ
ಮೀಸಲಾತಿಯನ್ನ ಕಲ್ಪಿಸಿಕೊಡಲಾಗಿದೆ. ಈ ಹಿಂದೆ SC/ST ಮತ್ತು ಪ್ರವರ್ಗ 2A ವರೆಗೆ ಮಾತ್ರ ಈ ಒಂದು ಮೀಸಲಾತಿ ಇತ್ತು. ಅದನ್ನ 2Bಗೂ ಕೂಡ ಈಗ ವಿಸ್ತರಣೆಯನ್ನು ಮಾಡಲಾಗಿದೆ. 2Bಗೆ ವಿಸ್ತರಣೆ ಮಾಡಿರುವಂತದ್ದು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 2Bಯಲ್ಲಿ ಇರುವಂತವರು ಮುಸ್ಲಿಮರ ಜನಸಂಖ್ಯೆ ಹೆಚ್ಚಿದೆ. ಹಾಗಾಗಿ ಅವರ ಒಂದು ಹೆಸರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಂಡವಾಳಶಾಹಿಗಳು ಕೂಡ ಆ ಒಂದು ಯೋಜನೆಯನ್ನ ಪಡೆದುಕೊಳ್ಳಬಹುದು. ಜೊತೆಗೆ ಈಗಿರುವಂತಹ ಒಂದು ಮೀಸಲಾತಿಯಲ್ಲಿ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಕೂಡ ಈಗ ಸಚಿವರುಗಳ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಈ ಬಗ್ಗೆ ಸ್ವಪಕ್ಷೀಯ ಸಚಿವರುಗಳು ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಈ ಒಂದು ವಿಚಾರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಒಂದ್ ಕಡೆ ಬಿಜೆಪಿಯವರು ಕೂಡ ಈ ಬಜೆಟ್ ಅನ್ನ ಟೀಕೆಯನ್ನು ಮಾಡ್ತಾ ಇದ್ರು. ಹಲಾಲ್ ಬಜೆಟ್ ಅಥವಾ ಮುಸ್ಲಿಮರಿಗೆ ಓಲೈಕೆ ಮಾಡುವಂತ ಬಜೆಟ್ ಅನ್ನುವಂತ ರೀತಿಯಲ್ಲಿ ಅವರು ಆಕ್ರೋಶವನ್ನು ಹೊರಹಾಕಿದ್ರು. ಸರ್ಕಾರಕ್ಕೆ ತಿವಿಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಸರ್ಕಾರದ ಮೇಲೆ ಸಾಕಷ್ಟು ಆಕ್ರೋಶವನ್ನ, ಜೊತೆಗೆ ಈ ಒಂದು ಬಜೆಟ್ ನ ಕುರಿತಾಗಿಯೂ ಕೂಡ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ರು. ಈಗ ವಿಪಕ್ಷಗಳ ಟೀಕೆ ಜೊತೆಗೆ ಸ್ವಪಕ್ಷೀಯರು ಕೂಡ ಈ ಒಂದು ವಿಚಾರವನ್ನು ಮುನ್ನೆಲೆಗೆ ಇಟ್ಟುಕೊಂಡು ಒಂದು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ.